ಭಾರತ ಸೈನ್ಯದಲ್ಲಿದ್ದಾಗ ಯಾವುದೋ ಆಪರೇಷನಲ್ಲಿ ಕಾಲು ಕಳ್ಕೊಂಡಿದ್ದಾರೆ. ಅವರು ನಿವೃತ್ತ ವಿಂಗ್ ಕಮಾಂಡರ್ ಅಂದರೆ ಏರ್ಫೋರ್ಸು. ಏರ್ಫೋರ್ಸಲ್ಲಿ ಕಾಲು ಹೋಗುತ್ತಾ? ಏನೋ ಆಗಿರ್ಬೇಕಲ್ಲ, ಏನೋ ಆಗಿರುತ್ತೆ. ಯಾವುದೋ ಆಪರೇಷನ್ ಅದು ಕಾಸರಗೋಡು ಮೂಲದವರಂತೆ. ಉಡುಪಿಲಿ ಯಾವುದೋ ಟೋಲಲ್ಲಿ ಅವರನ್ನು ನಿಲ್ಲಿಸ್ಬಿಟ್ಟು ಟೋಲ್ ಕೊಡಿ ಅಂದಿದ್ದಾರೆ. ಅವರು ನಾನು ಬೇರೆ ಎಲ್ಲೂ ಕೊಟ್ಟಿಲ್ಲ, ಇಲ್ಲಿ ಯಾಕೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ಜನ ಇದು ಅವಮಾನ ಅವರುಗಳಿಗೆ ಅಂತೆಲ್ಲ ಹೇಳಿದ್ದಾರೆ. ಕೊನೆಗೆ ಆ ಟೋಲ್ನವರು ಸಾರಿ ಸರ್ ಅಂತೇಳಿ ಕಳಿಸಿದಾರೋ ಏನೋ ಒಂದು ಆಗಿದೆ, ಕ್ಷಮೆ ಕೇಳಿದ್ದಾರೆ. ಬಟ್ ಇದು ವಿಡಿಯೋ ವೈರಲ್ ಆಗ್ತಿದ್ದಂಗೆ ನ್ಯಾಷನಲ್ ಹೈವೇ ಅಥಾರಿಟಿ ಹೇಳಿದ್ದಾರೆ, ಸಾರಿ, ಹಾಲಿ ಸೈನಿಕರಿಗೆ ಮಾತ್ರ ಟೋಲಲ್ಲಿ ವಿನಾಯಿತಿ ಇರೋದು, ಮಾಜಿ ಸೈನಿಕರಿಗೆ, ನಿವೃತ್ತ ಸೈನಿಕರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಬೇಕಿದ್ರೆ ಆ ರೂಲನ್ನು ಚೇಂಜ್ ಮಾಡ್ಬೋದು. ಕೊಟ್ಟರೆ ದೊಡ್ಡ ಲಾಸ್ ಆಗಿಬಿಡುತ್ತೆ ಅಂತೇನಿಲ್ಲ ಅಲ್ಲಿ. ದೊಡ್ಡ ಲಾಸ್ ಏನಿಲ್ಲ. ಪೋಖರಿಗಳಿಗೆ, ಪುಡಾರಿಗಳಿಗೆಲ್ಲ ಕೊಡ್ತಾರೆ. ಆಮೇಲೆ ಎಂಜಿಲ್ ತಿನ್ನೋರಿಗೆಲ್ಲ ಕೊಡ್ತಾರೆ. ತಿನ್ಕೊಂಡು ಬದುಕ್ತಾರಲ್ರಿ, ಜನರ ದುಡ್ಡನ್ನು ತಿಂದ್ಬಿಟ್ಟು ಬದುಕಲ್ವೇನ್ರಿ, ಅವ್ರಿಗೆಲ್ಲ ಕೊಡ್ತಾರೆ. ಈ ಮಧ್ಯೆ ಶಾಸಕರು, ಪರಿಷತ್ ಸದಸ್ಯರು, ನ್ಯಾಯಮೂರ್ತಿಗಳಿಗೆ ಪ್ರತ್ಯೇಕ ಫಾಸ್ಟ್ಯಾಗ್ ಕೊಡೋದ್ರ ಬಗ್ಗೆ ಅಂತ. ಪ್ರತ್ಯೇಕ ಏನು, ಇರೋ ಫಾಸ್ಟ್ಯಾಗೇ ರಿಸರ್ವ್ಡ್ ಮಾಡಿಬಿಟ್ಟು ಕೊಡಿ. ಪ್ರತ್ಯೇಕ ಏನು ಬಂತು? ಚಿನ್ನದಲ್ಲಿ ಮಾಡಿಸ್ತೀರಾ ನೀವು? ಶಾಸಕರ ಅಂತ ಬಂದು ಬಗ್ ನೋಡ್ತಾರಂತೆ, ಅವ್ರಿಗೆ ಕಿರಿಕಿರಿ ಆಗುತ್ತಂತೆ ಸರ್. ತಪ್ಪೇನಿದೆ? ಹಾಗಾಗಿ ಸೆಪ್ರೇಟ್ ಮಾಡಿಕೊಟ್ಬಿಟ್ರೆ ಸಮಸ್ಯೆ ಇರಲ್ಲ. ಇಲ್ಲಿ ರೆಗ್ಯುಲರ್ ಟೋಲೇ ಕೊಟ್ಬಿಡ್ಲಿ, ಬಗ್ ನೋಡೋದು ಇಲ್ಲ, ಏನು ಇಲ್ಲ. ನನ್ನನ್ನು ಬಂದು ನೋಡ್ತಾರ ಯಾವನಾರುವೆ? ನನ್ನ ಪಡೆಲ್ಲ ಟೋಲಲ್ಲಿ ಟ್ಯಾಗ್ ಇರುತ್ತೆ, ಪಾಸ್ ಆಗ್ತೀನಿ, ಹೋಗ್ತೀನಪ್ಪ. ಕಟ್ಟಕ್ಕೆ ಇಷ್ಟ ಇಲ್ವಲ್ಲ ಸರಿ, ಇವ್ರಿಗೂ ಟ್ಯಾಗ್ ಕೊಟ್ಬಿಡಿ ನಾನು ಹೇಳೋದು ಸರ್ಕಾರದಿಂದ. ಅದು ಅಲ್ಲಿ ಈಸಿ, ಎಕ್ಸಾಕ್ಟ್ಲಿ ನೋಡೋದೇ ಇರ. ಇನ್ನು ಕರ್ನಾಟಕ ಗೋವಾ ಗಡಿಯ ಚೋರ್ಲಾಘಾಟ್ನಲ್ಲಿ ನಡೆದ ದೇಶದ ಅತಿದೊಡ್ಡ 400 ಕೋಟಿ ರಾಬರಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಸದ್ಯ ಉದ್ಯಮಿ ಕಿಶೋರ್ ಸಾಳ್ವೆ ಮತ್ತು ಅಜರ್ ಪತ್ತೆಗಾಗಿ ಶೋಧ ಮುಂದುವರೆದಿದೆ. ಗುಜರಾತ್ ಮೂಲದ ರಾಜಕಾರಣಿಯ ಹೆಸರು ಕೂಡ ಕೇಳಿಬರ್ತಾ ಇದೆ. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ಇದೆ ಅಂತ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಗುಮಾನಿ. ಮೇಡಮ್, ಸ್ವಲ್ಪ ನಾಲಿಗೆ ಮೇಲೆ ನಿಯಂತ್ರಣವನ್ನ, ಬುದ್ಧಿನ ಒಂಚೂರು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಗೊತ್ತಿಲ್ಲ, ಇದು ತನಿಖೆ ಆದ್ಮೇಲೆ ಯಾರು ಬುಡಕ್ ಹೋಗುತ್ತೋ. 5 ರಾಜ್ಯ ಸೇರ್ಕೊಂಡಿದೆ ಅಂತಾರೆ. ಯಾರು ಬುಡಕ್ ಹೋಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಮಕ ಎಲ್ಲ ಕಪ್ ಮಾಡ್ಕೊಂಡು ಕೆಂಪ್ ಮಾಡ್ಕೋಬೇಡಿ. ಆಮೇಲೆ ನಿಮಗೆ ಸಂಬಂಧವಿಲ್ಲದೆ ಇರೋದಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. ಗೊತ್ತಿಲ್ಲ ಇದು ಯಾರಿಗೆ ಹೋಗಿ ತಗೊಳ್ಕೊಳ್ಳುತ್ತೋ, ಯಾರ ಮನೆ ಬಾಗಿಲಿಗೆ ಹೋಗಿ ನಿಲ್ಲತ್ತೋ, ಇನ್ನೂವರೆಗೂ ಆ ಕ್ಲಾರಿಟಿನೇ ಇಲ್ಲ. ಕರ್ನಾಟಕದಲ್ಲೇ ನಿಮಗೆ ಯಾರು ಬೇಕಾದವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ರೆ ಏನು ಮಾಡ್ತೀರಿ? ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಕ್ಯಾಮ್ರಾ ಕಾಣಿಸ್ತು ಅಂತ ತಕ್ಷಣ ಬಿಡ್ತಾ ಇರೋದಲ್ಲ ರೈಲನ್ನು. ಫಸ್ಟು ತಿಂಗಳಿಗೊಂದ್ಸರಿ ದುಡ್ಡು ಹಾಕ್ಸೋದು ಕಲ್ತ್ಕೊಳ್ಳಿ. ಆಮೇಲೆ ಬೇರೆಯವ್ರ ದುಡ್ಡು ಕಳ್ಳತನದ ಬಗ್ಗೆ ನೀವು ಕಳ್ಳತನ ಮಾಡ್ತಿರೋದು, ಸರ್ಕಾರದವರು ದುಡ್ಡು ಕೊಡದೆ ಜನಕ್ಕೆ. ಕಳ್ಳರ ನೀವು ಇವಾಗ ಫಸ್ಟ್ ನಿಮ್ಮ ಕಳ್ಳತನ ಸರಿ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಬ್ರು ಕಳ್ಳತನದ ಬಗ್ಗೆ ನೋಡೋಣ. ಸುಮ್ಮನೆ ಇರ್ರಿ, ನಿಮಗೆ ಸಂಬಂಧವಿಲ್ಲದಕ್ಕೆ ತಲೆ ಹಾಕ್ಬೇಡಿ. ಅದಾದ ATM ಅಲ್ಲಿ ಒಂದು ಮಿಸ್ಯೂಸ್ ಮಾಡಿ 1.5 ಕೋಟಿ ಇದ್ದಾರಂತೆ. ಪೊಲೀಸ್ನವ್ರು ಕೇಸ್ ಮಾಡಿದ್ದಾರೆ. ಎಸ್, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 10ನೇ ದಿನದ ಉತ್ಖನನ ಕಾರ್ಯ ಮುಂದುವರಿದೆ. ಆದರೆ A1 ಮತ್ತು B1 ಗುಂಡಿ ಅಲ್ಲಿ ಬೃಹತ್ ಒಂದು ಬಿರುಕು ಕಾಣಿಸ್ಕೊಂಡಿದೆ. ಹೀಗಾಗಿ ಅಲ್ಲಿ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಸ್ವಲ್ಪ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡಿ ಅಂತ. ಬಟ್ ಇನ್ನು ಕಾರ್ಮಿಕರಿಂದ ಕೆಲಸವನ್ನು ಮುಂದುವರಿಸಿದ್ದಾರೆ. ಇನ್ನೂವರೆಗೂ ಯಾವುದೇ ಸ್ಪಷ್ಟನೆ ಇಲ್ಲ. ಏನು ಸ್ಪಷ್ಟನೆ ಅಂದರೆ ಆ ಬಿರುಕು ಕಾಣಿಸ್ಕೊಂಡಿರೋದ್ರಿಂದ ಏನಾದರೂ ಆಗ್ಬೋದು ಅಂತ. ಏನು ಸ್ಪಷ್ಟನೆ ಕೊಡ? ದೇವಸ್ಥಾನ ಇದೆಲ್ಲಿ ಮಾಡ್ಬೋದಾ, ಮುಂದೆ ಸಮಸ್ಯೆ ಆಗ್ಬೋದಾ ಅಂತ. ಆಯ್ತು, ಸರಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬೆಂಗಳೂರಿನಲ್ಲಿ RCB ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದೇನೋ BCCI ಅವ್ರು ನಾಳೆ 2 ದಿನದಲ್ಲಿ ಹೇಳಿದಾರಂತೆ, ಹೇಳ್ತಾರೆ. ಆಡಿದ್ರೆ ಆಡ್ತಾರೆ, ಇಲ್ದ್ರೆ ಮನೆಗೆ ಹೋಗ್ತಾರೆ ಅಷ್ಟೇ. ಏನು ದೇಶ ಬಿತ್ತೋಗೋ, ಏನು ಬೆಂಗಳೂರು ದಿನ ಆಕಾಶ ಬಿತ್ತೋಗೋತಾ ಕೆಳಕ್ಕೆ? RCB ಬೆಂಗಳೂರು ಯಾಕೋ ಹೆಸರು ಇಟ್ಕೋತೀರಾ ಅಯೋಗ್ಯರ ಅಂತ ಕೇಳ್ತೀವಿ. ಇವಾಗ ಬೆಂಗಳೂರಲ್ಲಿ ಆಡಕ್ಕೆ ಇಷ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದರಲ್ಲಿ ಏನಿದೆ? ಎಲ್ಲ ಅಷ್ಟೇ, ಕಬ್ಬಿನ ಜಲ್ಲೆಯಲ್ಲಿ ರಸ ಇರೋವರೆಗೂ ತಗೊಳ್ಳೋದು, ಆಮೇಲೆ ಇಲ್ಲದ ನೆಪಗಳನ್ನ ಹುಡುಕೊಂಡು ಹೊರಡೋದು. ನೋಡೋಣ ಅದೇನು ಅಂತ. ಕುನ್ನಾಬರ್ದಿ ಜೊತೆ ಏನು ನೀವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅವತ್ತಿನ ದಿನ ಕತೆ ಕಾಯಕ್ಕೆ ಹಾಕಿದ್ರ ಅವತ್ತು. SMS ಇನ್ವಿಟೇಷನ್ನು ಜನದ ಬಾ ಅಂತೆಲ್ಲ ಏನಕ್ಕೆ ಕರ್ಸದ್ರಂತೆ. ಯಾವನವನು ಕರೆಸ್ತವನವನು ಕಪಾಳಕ್ಕೆ ಅವ್ನಿಗೆ ಹಂಗಾರೆ ಹಿಡ್ಕೊಂಡಾಗ ಸುಮ್ಮನೆ ಬುರುಡೆ ಬಿಡೋದು ನಿಂತ್ಕೊಂಡು. ತಾವು ಮಾಡಿದ್ದೇನು ಇಲ್ಲವೇ ಇಲ್ಲ ಅನ್ನೋ ಥರ. ಆಯ್ತು, ಅದು ಏನು ಮಾಡ್ತಾರೋ ಮಾಡಲಿ. ಈ ಮಧ್ಯೆ KSCA ಹಾಗೂ ಪೊಲೀಸ್ ಕಮಿಷನರ್ ಮೀಟಿಂಗ್ ಎಲ್ಲ ಆಗತ್ತಂತೆ. ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಕಿರಿಕ್ ಮಾಡ್ತಿತ್ತಲ್ಲ, ನೋಡೋಣ ಆದ್ರೆ ಆಡ್ತೀವಿ ಇಲ್ಲರಿ ಇಲ್ಲ ಅಂದರೆ ಆಡಬೇಡಿ. ಯಾರೋ ಒಂದು ಲೆಕ್ಕ ಕೊಡ್ತಿದ್ರು ಇವತ್ತು. ಆಡದೆ ಹೋದರೆ ಪಾಕಿಸ್ತಾನ ಕ್ಲಾಸು 315 350 ಕೋಟಿ ರೂಪಾಯಿ ಅಂತೆ. ಭಿಕ್ಷುಕರು, ಭಿಕ್ಷುಕರ ಕಳ್ತೀರಾ ನೋಡಿ ಅದನ್ನು ಯೋಚನೆ ಮಾಡಬೇಕು.
ಫ್ರಾನ್ಸ್ನಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ನಿರ್ಬಂಧ ವಿಧಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಮೊದಲು ಆಸ್ಟ್ರೇಲಿಯಾ ತನ್ನ ದೇಶದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿರ್ಬಂಧ ಮಾಡಿತ್ತು. ಈಗ ಸೆನೆಟ್ ಹೌಸ್ನಲ್ಲಿ ಅದು ಅಂತಿಮವಾಗಿ ಮತದಾನ ಆಗಬೇಕಾಗಿದೆ. ಸದ್ಯ ಈ ನಿರ್ಧಾರವನ್ನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೊಂಡಾಡಿದ್ದು ನಮ್ಮ ದೇಶದ ಮಕ್ಕಳ ಭಾವನೆಗಳನ್ನು ಕಲುಷಿತಗೊಳಿಸಲು ನಾವು ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸರಿ, ಯಾರು ನಿಮ್ಮನ್ನು ಬಿಡಲೇಬೇಕು ಬಿಡಿ ಅಂತ ಹೇಳಿದ್ರು. ಇಷ್ಟು ದಿನ ಬಿಟ್ಕೊಂಡು ಹೋಗಿದ್ದವನು ಅವನು ನೀವೇ. ಅವರೇ ಈಗಲೂ ನೋಡ್ತಾ ಇರ್ತೀನಿ ಕೆಲವು ಫಂಕ್ಷನ್ಸಲ್ಲಿ ಮಾನ ಮರ್ಯಾದೆ ಇಲ್ಲ ಪೋಷಕರಾದವ್ರಿಗೆ ಹೇಳ್ತೀನಿ. 1.5-2 ವರ್ಷದ ಮಗು ಆ ತಳ್ಕೊಂಡು ಹೋಗೋ ಗಾಡೀಲಿ ಕೂರಿಸಿರ್ತೀರಿ, ಆ ಮಗು ಮುಂದಕ್ಕೆ ಒಂದು ಮೊಬೈಲ್ ಇಟ್ಬಿಟ್ಟು ಊಟ ಮಾಡಿಸ್ತೀರಿ. ಏನ್ರಪ್ಪ ನೀವಿಬ್ಬರು ನೆಮ್ಮದಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮಾಡಲಿ ಬಿಡ್ರಿ. ಅವ್ರ ಮಕ್ಕಳು ತಾನೇ ಹಾಳಾದ್ರೆ ಹಾಳಾಗಲಿ, ನಮ್ಮನೆ ಮಕ್ಕಳ. ಮೆಕ್ಸಿಕೋದ ಗ್ಯಾನಾಜುವಾಟೋದಲ್ಲಿ ಮುಸುಕುದಾರಿಗಳ ಅಟ್ಟಹಾಸ 11 ಜನರನ್ನು ಬಲಿ ತೊಗೊಂಡಿದ್ದಾರೆ. ಅಲ್ಲಿ ಭಾಳ ಗಾಬರಿ ಆಗೋಗಿದ್ದಾರೆ. ಮೆಕ್ಸಿಕೋ ಬೆಚ್ಚಿ ಬೀಳುತ್ತಿದೆ. ಫುಟ್ಬಾಲ್ ಸ್ಟೇಡಿಯಂ ಒಳಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅದರಿಂದಾಗ 11 ಜನ ಸತ್ತಿರೋದು, 116 ಜನ ಗಾಯ ಆಗಿದ್ದಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟ್ರು ಅಧ್ಯಕ್ಷೆ ಹೇಳ್ತಿದ್ದಾರೆ ಎಲ್ಲರನ್ನೂ ಪತ್ತೆ ಹಚ್ತೀವಿ ಅಂತ. ಅದಷ್ಟು ಸುಲಭ ಅಲ್ಲ. ಮೆಕ್ಸಿಕೋದ ಆ ಪ್ರಾಂತ್ಯ ಏನಿದೆ ಅದು ಆ್ಯಕ್ಚುಲಿ ಅತ್ಯಂತ ಶಾಂತಯುತವಾದಂತಹ ಪ್ರಾಂತ್ಯ. ಅದು ಬಹಳ ಮುಂದುವರಿದ ಪ್ರಾಂತ್ಯ. ಅದು ಅಲ್ಲಿ 2 ಈ OPM ಗಾಂಜಾದು 2 ಕಾರ್ಟೆಲ್ಗಳ ಯುದ್ಧ ಅದು ನಡೀತಾ ಇರೋದು. ಆ ಯುದ್ಧದ ಭಾಗವಾಗಿ ಆಗಿರುವಂತಹ ಘಟನೆ ಇದು. ಇವರು ಹೇಳ್ತಿರೋ ಅಷ್ಟು ಯಾರೋ ಬಂದ್ಬಿಟ್ರು ಗುಂಡು ಹೊಡೆದ್ಬಿಟ್ರು ಅಲ್ಲ ಅದು. ಎಸ್, ಪಾಕಿಸ್ತಾನದ ISI ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಅನ್ನೋ ಆರೋಪದಲ್ಲಿ CID ತಂಡ ಒಬ್ಬನನ್ನ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಂಧನಕ್ಕೆ ಒಳಪಡಿಸಿದೆ. ಭಾರತೀಯ ಸೇನೆಗೆ ಸಂಬಂಧಿಸಿದಂತಹ ಸೂಕ್ಷ್ಮ ಮಾಹಿತಿಯನ್ನು ಪಾಕ್ನ ಬೇಹುಗಾರಿಕಾ ಸಂಸ್ಥೆ ಜೊತೆಗೆ ಹಂಚಿಕೊಳ್ತಿದ್ದ ಅಂತ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ನ ವಿಡಿಯೋ ಹಾಗೂ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾನಂತೆ. ಇತ್ತ ಗುಜರಾತ್ನ ನವಸಾರಿಯಲ್ಲಿ ATS ತಂಡ ಜೈಷ್ ಉಗ್ರ ಸಂಘಟನೆಗೆ ಜೊತೆಗೆ ಲಿಂಕ್ ಹೊಂದಿರುವಂತಹ ಆರೋಪದಲ್ಲಿ ಒಬ್ಬನನ್ನ ಬಂಧಿಸಿದೆ. ಯಾರ್ಯಾರು ಟೆರರಿಸ್ಟ್ಗಳಾಗಿ ಈ ಥರದ ಕೆಲಸ ಮಾಡ್ತಾರೆ ಇವ್ರನ್ನ ಡಿಫ್ರಾಂಚೈಸ್ ಮಾಡಬೇಕು. ಅಟ್ಲೀಸ್ಟ್ ಅವನನ್ನು ಭಾರತದ ಸಿಟಿಸನ್ ಅಂತ ಟ್ರೀಟ್ ಮಾಡಬಾರ್ದು. ಹೌದು, ಅವನಿಗೆ ನಾಳೆ ಓಟ್ ಹಾಕೋಕ್ಕಾಗಲಿ ಮತ್ತೊಂದು ಹಕ್ಕನ್ನು ಕೇಳೋಕ್ಕಾಗಲಿ ಯಾವುದಕ್ಕೂ ಜಾಗ ಕೊಡಬಾರ್ದು. ಇಲ್ದ್ರೆ ಕೈ ಕತ್ತರಿಸ್ಬೇಕು. ಕೇಳಿದ್ರೆ ನೀನು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಆ ದೇಶಗಳಲ್ಲೆಲ್ಲ ಏನು ಮಾಡ್ತಾರೆ, ಅಲ್ಲೇ ಪಡ್ಕೊ, ಅದೇನು ಮಾಡ್ತಾರಲ್ಲ, ಇಲ್ದ್ರೆ ಅಲ್ಲಿಗೆ ಹೋಗು. ಅನ್ನ ತಿನ್ನೋದು ಒಂದು ಕಡೆ, ಆಡೋದು ಒಂದು ಕಡೆ. ಇದು ಹೆಂಗೆ ಅಂತಂದರೆ ಇವ್ರುಗಳು ಇಲ್ಲಿ ಬೇಕಾದಾಗ ಇಲ್ಲಿ ಆಯ್ಕೆ ಮಾಡ್ಕೊ, ಅಲ್ಲಿ ಬೇಕಾದಾಗ ಅಲ್ಲಿ ಆಯ್ಕೆ ಮಾಡ್ಕೊ. ಎರಡೂ ಕಡೆ ಇದ್ದು ಬಿಡಬೇಕು ಸೇಫಾಗಿ. ಇಲ್ಲಿ ಬಂದಾಗ ಸೆಕ್ಯುಲರ್, ಅಲ್ಲಿ ಬಂದಾಗ ರಿಲಿಜಿಯಸ್, ಅಲ್ಲಿ ಬಂದಾಗ ಟಚ್ ಮಾಡಿಕೊಡ್ದು, ಇಲ್ಲಿ ಬಂದಾಗ ನಾವೇನು ಬೇಕಾದ್ರು ಮಾಡ್ತೀವಿ. ಅದೇ ಶಕೀಲ್ ಅಹ್ಮದ್ ಹೇಳಿದ್ದಕ್ಕೆ ಜೈ ಚಂದ್ ಅವನು ಮೀರ್ ಸದಕ್ ಅಂದಂಗೆ.